ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವಿದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ಕಳೆದ 2 ದಿನ ನಾನು ಯಾವುದೇ ವಿಶ್ಲೇಷಣೆ ಮಾಡಿಲ್ಲ. ಬೇರೆ ಬೇರೆ ಕಾರಣಗಳಿಂದಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ನಾನು ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಲವು ವಿಚಾರಗಳನ್ನ ತಮ್ಮ ಜೊತೆ ನಾನು ಹಂಚ್ಕೋಬೇಕಾಗಿತ್ತು, ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿತ್ತು. ಆದರೆ ಅದು ಸಾಧ್ಯ ಆಗಿಲ್ಲ. ಸಾರಿ. ಕೆಲವೊಮ್ಮೆ ಆಗುತ್ತೆ. ಬೇರೆ ಬೇರೆ ಕೆಲಸಗಳ ನಡುವೆ ನಮಗೆ ಏನು ಹೇಳಬೇಕು ಅದನ್ನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ನಾನು ಬಹಳ ಪ್ರಮುಖವಾಗಿ ಮಾತನಾಡಬೇಕು ಅಂತ ಅಂದುಕೊಂಡಿದ್ದು ಉಡುಪಿಯ ಘಟನೆ. ಅಲ್ಲಿಯ ಶೌಚಾಲಯದಲ್ಲಿ ಮಹಿಳೆಯರ ವಿಡಿಯೋ ಮಾಡಲಾಗ್ತಾ ಇತ್ತು. ಈ ಘಟನೆ ಏನಿದೆ, ಇದು ಹೇಗೆ ಹೊರಗಡೆ ಬಂತು? ಇದು ಬೇರೆ ಬೇರೆ ಆಯಾಮ ಪಡೆದ ರೀತಿ ಯಾವುದು? ಇದರ ಹಿಂದೆ ಯಾರಿದ್ದಾರೆ? ಅವರ ಉದ್ದೇಶ ಏನು? ಯಾವುದೇ ಶೈಕ್ಷಣಿಕ ಸಂಸ್ಥೆಯ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದರೆ ಅದು ಅಪರಾಧ, ಮಾಡಕೂಡದು ಅದನ್ನು. ಆದರೆ ಅದು ಮಾಡಿದ್ದರೆ ಅದರ ಉದ್ದೇಶ ಏನು, ಮಾಡಿದ್ದು ನಿಜನ? ಹೀಗೆ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಕ್ಕಿಂತ ಮೊದಲು ಇದು ಒಂದು ರಾಜಕೀಯ ಆಯಾಮವನ್ನು ಪಡೆದುಬಿಟ್ಟಿದೆ. ಇದನ್ನು ಹಿಂದೂ ಮತ್ತು ಮುಸ್ಲಿಂ ವಿಚಾರವಾಗಿ ಪರಿವರ್ತಿಸಲಾಗಿದೆ. ಇದನ್ನು ಪರಿವರ್ತಿಸುತ್ತಿರುವವರು ಯಾರು? ಮೆರವಣಿಗೆ ಮಾಡ್ತಿರುವವರು ಯಾರು? ಒಂದೆಡೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ FIR ದಾಖಲಿಸಿದ್ದಾರೆ. ಆದರೆ ಪೊಲೀಸರು 1 ವಾರ ವಿಳಂಬ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ಆರೋಪ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಲಾಗಿದೆ ಅಂತ ಕೆಲವರು ಆರೋಪ ಮಾಡ್ತಾರೆ. ಆದರೆ ನಾವು ವಸ್ತುಸ್ಥಿತಿಯನ್ನು ನೋಡೋಣ. ಒಂದನೇದಾಗಿ ಪೊಲೀಸರಿಗೆ ಯಾರು ಸಂತ್ರಸ್ತರಿದ್ದಾರೋ ಅವರು ದೂರು ಕೊಡಬೇಕು, ನನಗೆ ಹೀಗೆ ಅನ್ಯಾಯ ಆಗಿದೆ. ಅದರ ಜೊತೆಗೆ ಸುಳ್ಳುಗಳನ್ನು ಪ್ರಚುರಪಡಿಸುವ ಕೆಲಸ ಆಗ್ಬೋದು. ಇಲ್ಲಿ ಅದು ಯಾವುದೋ ಒಬ್ಬ ಹೆಣ್ಣು ಮಗಳು ಒಂದು ಪ್ರತಿಕ್ರಿಯೆ ನೀಡ್ತಾಳೆ ಸಾಮಾಜಿಕ ಜಾಲತಾಣ. ಏನ್ರಿ ಹಿಂಗೆ ಹಿಡಿದ್ಬಿಟ್ಟಿದೆ, ನೀವೇನ್ರಿ ನೀವು ಏನೂ ಮಾಡ್ತಾ ಇಲ್ಲ. ಆ ಹೆಣ್ಣುಮಗಳ ಬಗ್ಗೆ ನಾನು ಇನ್ನೊಂದು ಸಲ ಮಾತನಾಡ್ತೀನಿ. ಅವ್ರ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಯಾವುದೋ ಪದಾದೆ ಹೊರಗೆ ಹಾಕಿದ್ರು. ಯಾಕೆಂದರೆ ಕೋಬಾಮನೆಯನ್ನು ಪ್ರಚುರಪಡಿಸಲಾಗುತ್ತೆ, ಇನ್ನೊಂದಾಗುತ್ತೆ. ಈ ಘಟನೆ ನಡೆದಿದ್ದರೆ ಖಂಡಿಸೋಣ. ಆದರೆ ಆ ಘಟನೆಯ ಉದ್ದೇಶ ಏನು? ಈಗ ಹೇಳೋ ಪ್ರಕಾರ ಅವರ ವಿಡಿಯೋಗಳನ್ನು ತೆಗೆದುಬಿಟ್ಟು ಆ 3 ಹೆಣ್ಮಕ್ಳು ಅದನ್ನು ತಗೊಂಡು ಹೋಗ್ಬಿಟ್ಟು ಅವ್ರ ಬಾಯ್ ಫ್ರೆಂಡ್ಸ್ ಯಾರೋ ಬರ್ತಿದ್ರು ಅವ್ರಿಗೆ ಕೊಡ್ತಿದ್ರು. ಒಂದಾದರೂ ಸಾಕ್ಷ್ಯ ಬೇಕಲ್ಲ, ಅವ್ರು ಕೊಟ್ಟಿದ್ದನ್ನು ಹೀಗೆ ಮಾಡ್ತಿದ್ರು ಅಂತ. ಅದ್ರ ಜೊತೆಗೆ ಆ ಶೌಚಾಲಯದಲ್ಲಿ ವಿಡಿಯೋ ಹಾಕಲಾಗಿತ್ತೆ, ವಿಡಿಯೋ ಚಿತ್ರೀಕರಣ ನಡೆದಿತ್ತೆ ಅನ್ನುವ ಪ್ರಶ್ನೆಗೆ ಮಹಿಳಾ ಆಯೋಗದ ದಕ್ಷಿಣ ಭಾರತ ಸದಸ್ಯೆಯಾದ ಖುಷ್ಬೂ ಅವರು ಅದನ್ನು ನಿರಾಕರಿಸಿದ್ದಾರೆ. ಅಲ್ಲಿ ಎಲ್ಲೂ ಕೂಡ ವಿಡಿಯೋ ಚಿತ್ರೀಕರಣಕ್ಕೆ ಕ್ಯಾಮ್ರಾ ಹಾಕಲಾಗಿರಲಿಲ್ಲ ಅಂತ ಪೊಲೀಸರು ಅದೇ ಮಾತು ಹೇಳ್ತಾರೆ. ಖುಷ್ಬೂ ಅವರು ಏನಿದ್ರು ಕೂಡ BJP ಪಕ್ಷವನ್ನು ಸೇರಿದವರು. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಅವರು ಹೆಚ್ಚು ಗಂಭೀರವಾಗಿ ನಡೆದುಕೊಂಡಿದ್ದಾರೆ. ಅವರು ಅಲ್ಲಿಂದ ಬಂದಿದ್ದಾರೆ, ಉಡುಪಿಗೆ ಹೋಗಿದ್ದಾರೆ. ಬೆಳಗ್ಗೆ 10ರಿಂದ 3 ಗಂಟೆವರೆಗೆ ಅವರು ಪರಿಶೀಲನೆ ನಡೆಸಿದ್ದಾರೆ. ಆ ಪರಿಶೀಲನೆ ನಡೆಸುವಾಗ ದಕ್ಷಿಣ ಕನ್ನಡದ ಸುಳ್ಯದ ಮಹಿಳಾ ಶಾಸಕಿ, BJP ಶಾಸಕಿ ಕೂಡ ಅವರ ಜೊತೆಗಿದ್ದರು, ಪೊಲೀಸರ ಜೊತೆ ಮಾತನಾಡಿದ್ದಾರೆ. ಅವರಿಗೆ ಎಲ್ಲೂ ಕೂಡ ವಿಡಿಯೋ ತೆಗೆಯೋದೇ ಕ್ಯಾಮ್ರಾ ಹಾಕಿದ ಯಾವುದೇ ಗುರುತು ಸಿಕ್ಕಿಲ್ಲ. ನಂಬೇಕಲ್ವ ನಾವು? ಇಲ್ಲ, ಅವ್ರಿಗೆ ತಪ್ಪು ದಾರಿ ಅವ್ರನ್ನ ಎಳೆಯಲಾಗಿದೆ, ಅದು ಇದು. ಈ BJP ಜನ ಸಂಘ ಪರಿವಾರಗಳು ಹೇಳ್ಕೊಂಡು ಹೋಗ್ತಿದ್ದಾರೆ, ಮೆರವಣಿಗೆ ಮಾಡ್ತಿದ್ದಾರೆ. ಅವರ ಉದ್ದೇಶ ಸ್ಪಷ್ಟ, ಬಹಳ ಸ್ಪಷ್ಟವಾಗಿ ಕೋಮು ಗಲಭೆಯನ್ನು ಎತ್ತಿಸಬೇಕು, ಇದಕ್ಕೆ ಕೋಮು ಬಣ್ಣ ಕೊಡಬೇಕು ಅಂತ. ಮಹಿಳೆಯರಿಗಾದ ಅನ್ಯಾಯವನ್ನು ಇವರಿಗೆ ಪ್ರತಿಭಟಿಸುವವರಾದರೆ ನನ್ನ ಕೆಲವು ಪ್ರಶ್ನೆಗಳಿವೆ ಅವರಿಗೆ. ನೀವು ಮಹಿಳೆಯರ ಪರವಾಗಿದ್ದರೆ, ಮಹಿಳೆಯರಿಗೆ ಅವಮಾನ ಆಗಿದೆ ಅಂತ ನಿಮಗೆ ಅನಿಸಿದರೆ, ಯು ಹ್ಯಾವ್ ಎವ್ರಿ ರೈಟ್ ಟು ಪ್ರೊಟೆಕ್ಟ್. ನೀವು ಮಹಿಳೆಯರ ಪರವಾಗಿ ನಿಂತ್ಕೋತೀರಿ ಅಂತಾದರೆ ನಾನು ಆ ಸ್ಟ್ಯಾಂಡನ್ನು ಸಪೋರ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಆದರೆ ಹಾಗಾಗಿಲ್ಲ. ನೀವೆಂದೂ ಮಹಿಳೆಯರ ಪರವಾಗಿಲ್ಲ ದಕ್ಷಿಣ ಕನ್ನಡದ ಈ ಸಂಘ ಪರಿವಾರದ ಜನ.
ಧರ್ಮಸ್ಥಳದ ಪಕ್ಕದ ನೇತ್ರಾವತಿ ನದಿಯಲ್ಲಿ 420 ಹೆಣಗಳು ತೇಲಿ ಹೋದವಲ್ಲ. ಆ ಸೌಜನ್ಯ ಅನ್ನುವ ಹೆಣ್ಣು ಮಗಳ ಕಣ್ಣೀರು, ಅವಳ ಸಾವು, ಅವಳ ಮೇಲಿನ ಅತ್ಯಾಚಾರ, ಅವಳ ಅಮ್ಮ ಈಗಲೂ ಕಣ್ಣೀರು ಹಾಕ್ತಿದ್ದಾಳಲ್ಲ. ಆ ಸೌಜನ್ಯನ ತಂಗಿ ತಾನು ಅಕ್ಕನ ಜೊತೆ ಆಡುತ್ತಿರುವ ಆ ಒಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾಳಲ್ಲ. ಈ ಬಗ್ಗೆ ಎಂದಾದರೂ ನೀವು ಮಾತನಾಡಿದ್ದೀರಾ? ನೇತ್ರಾವತಿಯ ನದಿಯಲ್ಲಿ ತೇಲಿ ಹೋದ ಆ ಹೆಣಗಳು 400 ಚಿಲ್ಲರೆ ಹೆಣಗಳು, ಆ ಹೆಣವನ್ನು ಅಲ್ಲಿ ಹಾಕಿದವರು ಯಾರು? ಅಲ್ಲಿ ಅತ್ಯಾಚಾರ ನಡೆಯುತ್ತೆ. ಈ ಪ್ರಶ್ನೆಗಳನ್ನು ಕೇಳದ ನೀವು ಈಗ ಯಾವುದೋ ವಿಡಿಯೋ ಚಿತ್ರೀಕರಣದ ಬಗ್ಗೆ ಮಾತನಾಡ್ತೀರಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭ, ತೀರ್ಥಹಳ್ಳಿಯ ABVP ತಾಲೂಕಾ ಘಟಕದ ಪದಾಧಿಕಾರಿ ಎಂಥ ಗೌಡ ಅಂತ ಸಿಕ್ಕಾಕಣ್ಣಲ್ಲ, ಅದೇ ಹಿಂದೂ ಹೆಣ್ಣು ಮಕ್ಕಳ ವಿಡಿಯೋ ತೆಗೆದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಬಳಸಿಕೊಂಡ ಅಂತ. ಈ ಬಗ್ಗೆ ತಮಗೆ ಧ್ವನಿ ಬಿದ್ದು ಹೋಯ್ತಾ? ನೀವು ನಿಜವಾದ ಹೆಣ್ಣು ಮಕ್ಕಳ ಪರವಾಗಿದ್ದವರಾದ ಪ್ರಶ್ನಿಸಬೇಕಲ್ವಾ? ತೀರ್ಥಹಳ್ಳಿಯ ಮುಗ್ಧ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಆಕೆಯ ಬ್ಲ್ಯಾಕ್ ಮೇಲ್ ಮಾಡಿದ್ನಲ್ಲ ABVPಯ ಪದಾಧಿಕಾರಿ, ಅದ್ರ ಬಗ್ಗೆ ಯಾಕೆ ತಾವು ಧ್ವನಿ ಎತ್ತಿಲ್ಲ? ಇದರಿಂದ ಸ್ಪಷ್ಟವಾಗುವುದು ಏನು ಆಗಿದ್ರೆ, ನಿಮಗೆ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು, ಅವರ ಮಾನ ಅಪಮಾನಗಳ ಪ್ರಶ್ನೆ ನಿಮಗೆ ಮುಖ್ಯ ಅಲ್ಲ. ನಿಮಗೆ ಮುಖ್ಯವಾಗುವುದು ಕೋಮು ಗಲಭೆಯನ್ನು ಎಬ್ಬಿಸಿ ಕೋಮು ಧ್ರುವೀಕರಣ ಮಾಡ್ತಾ ರಾಜಕೀಯ ಲಾಭ ಪಡೆಯುವುದು. ಇಡೀ ಪ್ರಕರಣ ಏನಾಗಿದೆ ಅನ್ನೋ ಆಗೋದಕ್ಕೆ ಮೊದಲು ರಾಜ್ಯದ ಹಲವು ಕಡೆ ಪ್ರತಿಭಟನಾ ಮೆರವಣಿಗೆಗಳನ್ನು ನಡೆಸ್ತೀರಿ ನೀವು. ಉಡುಪಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಕಟೀಲ್ ಅವರು ಬರ್ತಾರೆ. ಎಲ್ಲರೂ ಬಂದು ಮೆರವಣಿಗೆ ಮಾಡ್ತೀರಿ. ಪೊಲೀಸರು ಸತ್ಯ ಹೇಳಿದ್ರೆ ನಿರಾಕರಿಸ್ತೀರಿ. ಖುಷ್ಬು ಸುಂದರ್ ಅವರು ಇಲ್ಲಪ್ಪ ಅಲ್ಲಿ ಯಾವುದೇ ಕ್ಯಾಮ್ರಾ ಹಾಕಿದ ಲಕ್ಷಣಗಳಿಲ್ಲ, ಹಾಕಿರಲಿಲ್ಲ ಅಲ್ಲಿ ಅಂತ ಅಲ್ವಾ? ಅದನ್ನು ತಾವು ಒಪ್ಪಲ್ಲ. ಹಾಗಿದ್ರೆ ಒಂದೊಮ್ಮೆ ಈ ಘಟನೆ ನಡೆದರೆ ಅದರ ಹೊಣೆಗಾರರು ಯಾರು? 2 ತಿಂಗಳ ಹಿಂದೆ ಬಂದ ಸರ್ಕಾರನ ಅಥವಾ ಆ ಶಿಕ್ಷಣ ಸಂಸ್ಥೆಯ? ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಐ ಆಮ್ ಆಸ್ಕಿಂಗ್ ದೀಸ್ ಕ್ವೆಶ್ಚನ್ಸ್. ಬಿಜೆಪಿ ಸಂಘ ಪರಿವಾರ ಆಕ್ಟಿವಿಸ್ಟ್ ಶುಡ್ ಆನ್ಸರ್ ಟು ದೀಸ್ ಕ್ವೆಶ್ಚನ್ಸ್. ಹಾಗಿದ್ರೆ, ಹಾಗೆ ನಡೆದಿದ್ರೆ, 100 ಇಂಥ ಘಟ್ಟಗಳು ನಡೆದಿವೆ, 100 ಹೆಣ್ಣು ಮಕ್ಕಳ ವಿಡಿಯೋ ತೆಗೆಯಲಾಗಿದೆ ಅಂತ ಅಂತೀರಿ. ಹಾಗಿದ್ದರೆ ಇದು ಆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ಗೊತ್ತಿಲ್ವ? ಆ ಆಡಳಿತ ಮಂಡಳಿಯ ಮೇಲೆ ಕೂಡ ಪೊಲೀಸರು ಸೋಮೋಟೋ ಕೇಸ್ ಹಾಕಿದ್ದಾರೆ. ಈಗ ಈ 3 ಹೆಣ್ಣು ಮಕ್ಕಳೇನಿದ್ದಾರೆ ಅವರಿಗೂ ಕೂಡ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದೆ. ಹಾಗೆಯೇ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಕೂಡ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದೆ. ಅವ್ರ ಜವಾಬ್ದಾರಿ ಇಲ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಅಂದರೆ ಅಲ್ಲಿಯ ಜನಪ್ರತಿನಿಧಿಗಳ ಜವಾಬ್ದಾರಿ ಇಲ್ವಾ? ಉಡುಪಿಯಲ್ಲಿ ಈ ಹಿಂದಿದ್ದವರು ಬಿಜೆಪಿ ಶಾಸಕರು, ಈಗಿರುವವರು ಕೂಡ ಬಿಜೆಪಿ ಶಾಸಕರು. ಈಗಿರುವ ಬಿಜೆಪಿ ಶಾಸಕರು ಇಂತಹ ವಿಚಾರಗಳನ್ನು ಇಟ್ಟುಕೊಂಡೇ ಅವರು ಆಯ್ಕೆಯಾದದ್ದು. ಬೆಂಕಿ ಹಚ್ಚುವರಲ್ಲಿ ನಿಸ್ಸೀಮರಾದಂಥ ಜನಪ್ರತಿನಿಧಿಗಳು ಉಡುಪಿಯಲ್ಲಿದ್ದಾರೆ, ದಕ್ಷಿಣ ಕನ್ನಡದಲ್ಲಿದ್ದಾರೆ. ಇಂಥ ಸಿಚುವೇಶನ್ನಲ್ಲಿ ಅದರ ಜವಾಬ್ದಾರಿ ಇವರು ಶಾಸಕರದಾಗಬೇಕು. ಸೊ ಇಂತಹ 100 ಘಟ್ಟಗಳು ನಡೆದಿದೆ ಅಂತ ಆದರೆ ಅದು ಇದುವರೆಗೆ ಯಾಕೆ ಹೊರಗಡೆ ಬಂದಿಲ್ಲ? ಇಂತಹ ಘಟ್ಟಗಳು ನಡೀತಿದೆ ಅಂದರೆ ಇದರಲ್ಲಿ ಆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಶಾಮೀಲಾಗಿದೆಯಾ? ಯಾಕೆಂದರೆ ಆ ಆಡಳಿತ ಮಂಡಳಿ ಯಾರದ್ದಿದೆ ಅವರು BJPಗೂ ಹತ್ತಿರ ಅನ್ನುವ ಮಾತನ್ನು ನಾನು ಕೇಳಿದ್ದೇನೆ. ಕೆಲವು ಕಾಂಗ್ರೆಸ್ ನಾಯಕರಿಗೂ ಅವ್ರು ಹತ್ತಿರ ಅಂತೆ, ಇಲ್ಲ ಅಂತೇನಿಲ್ಲ. ಅಂದರೆ ನೀವು ಜವಾಬ್ದಾರಿಯನ್ನು ಯಾರ ಮೇಲೆ ಫಿಕ್ಸ್ ಮಾಡ್ತೀರಿ? ಸಿದ್ದರಾಮಯ್ಯನ ಮೇಲೆ ಫಿಕ್ಸ್ ಮಾಡ್ತೀರೋ? ರಾಹುಲ್ ಗಾಂಧಿ ಮೇಲೆ ಫಿಕ್ಸ್ ಮಾಡ್ತೀರೋ?
ಸೋನಿಯಾ ಗಾಂಧಿ ಅವ್ರ ಮೇಲೆ ಫಿಕ್ಸ್ ಮಾಡ್ತೀರೋ, ಇನ್ಯಾರನ್ನ ಫಿಕ್ಸ್ ಮಾಡ್ತೀರಿ ನೀವು? ಅಲ್ಲಿಯ ಶಿಕ್ಷಣ ಸಂಸ್ಥೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಫಿಕ್ಸ್ ಆಗಬೇಕು. ಜನಪ್ರತಿನಿಧಿಗಳೇನು ಕಡಲೆಕಾಯಿ ತಿಂತಿದ್ರಾ? ಯಾರು ಸಂತ್ರಸ್ತರಾಗಿದ್ದಾರೆ ಈ ಪ್ರಕರಣದಿಂದ ಅವ್ರು ಯಾಕೆ ಸುಮ್ಮನಿದ್ರು? ಆಗಿದ್ರೆ ನೀಡಲ್ ಆಫ್ ಸಸ್ಪಿಷನ್, ವಾಟ್ ಯು ಕಾಲ್ ಇಟ್, ಇಟ್ ಇಸ್ ಎ ನೀಡಲ್ ಆಫ್ ಸಸ್ಪಿಷನ್. ನೀಡಲ್ ಆಫ್ ಸಸ್ಪಿಷನ್ ಈಸ್ ಮೂವಿಂಗ್ ಅರೌಂಡ್. ಇದು ಎಲ್ಲ ಏನು ತೋರಿಸ್ಕೊಡುತ್ತೆ ಅಂದರೆ, ರಾಜಕೀಯ ಲಾಭಕ್ಕಾಗಿ ಈ ಪ್ರಕರಣವನ್ನು ಸಂಘ ಪರಿವಾರ ಬಳಸ್ಕೊಳ್ತಾ ಇದೆ, BJP ಬಳಸ್ಕೊಳ್ತಾ ಇದೆ. ಈಗಾಗಲೇ BJP ರಾಜ್ಯದಲ್ಲಿ ಮುಳುಗಿ ಹೋಗಿದೆ, ಹೇಳುವ ಲಕ್ಷಣಗಳೇ ಇಲ್ಲ. ಪ್ರತಿಪಕ್ಷದ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲವು ಗುಂಪುಗಳ ನಡುವೆ ಅಧಿಕಾರದ ಕಿತ್ತಾಟ ನಡೀತಾ ಇದೆ. ಬೊಮ್ಮಾಯಿದು ಒಂದು ಗುಂಪು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರದ್ದು ಒಂದು ಗುಂಪು, ಕಟೀಲು ಅವ್ರದ್ದು ಒಂದು ಗುಂಪು, ಸಂತೋಷ್ ಅವ್ರದ್ದು ಒಂದು ಗುಂಪು. ಹಲವು ಗುಂಪುಗಳ ನಡುವೆ ತತ್ತರಿಸಿ ಹೋಗಿರುವ BJP ಈಗ ಈ ಪ್ರಕರಣವನ್ನು ಎತ್ತಿಕೊಂಡು ಮತ್ತೆ ಎಲ್ಲರನ್ನೂ ಒಗ್ಗೂಡಿಸುವ ಯತ್ನವನ್ನು ಮಾಡ್ತಿದೆ, ಎಲ್ಲರನ್ನೂ ಸೇರಿಸುವ ಯತ್ನ ಮಾಡ್ತಿದೆ. ಆ ಮೂಲಕ ರಾಜಕೀಯ ಲಾಭವನ್ನು ಮಾಡ್ತಾ ಇದೆ. ಒಂದು ಇದೇ ಈ ಮೂವರು ಹೆಣ್ಣು ಮಕ್ಕಳು ಅವರು ಎರಡು ರೀತಿಯ ಉದ್ದೇಶಗಳಿರೋಕ್ಕೆ ಸಾಧ್ಯತೆ ಇದೆ. ಒಂದು, ಈ ಪ್ರಕರಣ ನಡೆದಿದ್ದರೆ BJP ಅವರು ಆರೋಪ ಮಾಡುವ ಹಾಗೆ ಅವರು ಆ ಹೆಣ್ಣು ಮಕ್ಕಳ ಶೌಚಾಲಯದಲ್ಲಿರುವ ಚಿತ್ರಗಳನ್ನ ತೆಗೆದು ಯಾರಿಗಾರು ಕೊಟ್ಟರ, ಅಥವಾ ಮಕ್ಕಳ ಆಟಿಕೆ ಅದು ಅನ್ನೋದನ್ನು ಗೃಹ ಸಚಿವರು ಹೇಳಿದ್ರು, ಅದಕ್ಕೆಲ್ಲ ಜಾಸ್ತಿ, ಅಥವಾ ಮಕ್ಕಳು ಸಿಂಪಲ್ ಕುತೂಹಲದಿಂದ ತೆಗೆದ್ರ ಅಂತ. ಎರಡನೇದಾಗ ಶೌಚಾಲಯದಲ್ಲಿ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇದೆಯಾ? ಯಾರು ಸ್ಕೂಲಿಗೆ ಬಂದು ಸ್ನಾನ ಮಾಡಲ್ಲ, ನನಗೆ ಗೊತ್ತಿರುವ ಹಾಗೆ, ನಾನು ನೋಡಿದ ಹಾಗೆ. ಅಲ್ಲಿ ಟಾಯ್ಲೆಟ್ಟಿಗೆ ಹೋಗ್ತಾರೆ, ಮೂತ್ರ ವಿಸರ್ಜನೆಗಾಗಿಯೋ ಇನ್ನೊಂದು ವಿಸರ್ಜನೆಗೆ ಹೋಗಿರ್ತಾರೆ. ಅಲ್ಲಿ ರೂಮ್ಗಳಿರ್ತವೆ, ಅಲ್ಲಿ ವಿಡಿಯೋ ಮಾಡೋದು ಹೇಗೆ? ಒಂದನೇದಾಗಿ ಅಲ್ಲಿ ಕ್ಯಾಮ್ರಾ ಎಲ್ಲೂ ಹಾಕಿಲ್ಲ ಅಂತ ಪ್ರೂವ್ ಆಗಿದೆ. ಅಂದರೆ ಮೊಬೈಲ್ ಮೂಲಕ ತೆಗಿಬೇಕು. ಯಾರು ಈ ಶೌಚಾಲಯದ ಒಳಗಡೆ ಹೋಗ್ತಾರೋ ಅವ್ರು ಲಾಕ್ ಮಾಡ್ಕೊತಾರೆ. ಗಂಡು ಮಕ್ಕಳು ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಓಪನ್ ಆಗಿರುತ್ತೆ, ಹೆಣ್ಮಕ್ಳು ಶೌಚಾಲಯದಲ್ಲಿ ಓಪನ್ ಆಗಿರಲ್ಲ. ಅಲ್ಲಿ ಕಕ್ಕಸು ಮಾಡುವುದಕ್ಕೆ ಯಾವ ವ್ಯವಸ್ಥೆ ಇರುತ್ತೋ ಹಾಗೇ ಇರುತ್ತೆ ಹೆಣ್ಮಕ್ಳ ಶೌಚಾಲಯದಲ್ಲಿ. ಹಾಗಿರುವಾಗ ಶೌಚಾಲಯದೊಳಗೆ ಮೂತ್ರ ವಿಸರ್ಜನೆಗೋ ಮಲ ವಿಸರ್ಜನೆಗೋ ಹೋದರೆ ಅದನ್ನು ಲಾಕ್ ಮಾಡ್ಕೊಂಡಿರ್ತಾರೆ. ಆವಾಗ ನೀವು ಹೆಂಗೆ ತೆಗಿತೀರಿ? ಹೇಗೆ ಮೊಬೈಲ್ ತೆಗಿತೀರಿ? ಇನ್ನೊಬ್ರು ಹೇಗೆ ಎಂಟ್ರಿನೇ ತಗೊಂಡ್ರು ಅಂದ್ಕೊಳ್ಳೋಣ. ಎಂಟ್ರಿ ತಗೊಂಡ್ರೆ ಒಂದು ಹೆಣ್ಣು ಮಗಳು ಮೂತ್ರ ವಿಸರ್ಜನೆಯನ್ನು ಮಾಡೋದಕ್ಕೆ ಹೋದರೆ ಅಲ್ಲೇ ಇನ್ನೊಬ್ಬರು ಹೋಗಲ್ಲ, ಯಾಕಂದರೆ ಅದು ಪುರುಷ ಶೌಚಾಲಯ ಅಲ್ಲ. ಇನ್ನೊಂದು ರೂಮ್ಗೆ ಇನ್ನೊಂದು ಶೌಚಾಲಯಕ್ಕೆ ಹೋಗ್ತಾರೆ. ಆಗ ಇವರು ಬಂದುಬಿಟ್ಟು ಅಲ್ಲಿ ತೆಗೆಯೋದು ಹೇಗೆ? ಇಂತಹ ಪ್ರಶ್ನೆಗಳಿವೆ. ಆದ್ದರಿಂದ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ, ಅದಿನ್ನು ಕ್ಲಿಯರ್ ಆಗದೆ ರಾಜಕೀಯ ಮಾಡಿ ಎಲ್ಲರ ಮೇಲೂ ಒತ್ತಡ ಹೇಳಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು, ಪರಸ್ಪರ ದ್ವೇಷಿಸಬೇಕು, ಬೆಂಕಿ ಹಚ್ಚಬೇಕು, ಆ ಬೆಂಕಿಯಲ್ಲಿ ಚಳಿ ಕಾಳಿಸ್ಬೇಕು, ಆ ಬೆಂಕಿ ತಮ್ಮನ್ನು ವಿಧಾನಸೌಧದ 3ನೇ ಮಹಡಿಗೆ ಹಚ್ಚಬೇಕು, ಆ ಬೆಂಕಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ BJP ಸರ್ಕಾರವನ್ನು ದೆಹಲಿಯಲ್ಲಿ ತರಬೇಕು. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಕ್ಷೇತ್ರ ವರ್ಗಗಳಲ್ಲಿ BJP ಗೆಲ್ಲಬೇಕು. ಅದಕ್ಕೆ ಧರ್ಮ ಬೇಕು, ಅದಕ್ಕೆ ಕೋಮುವಾದ ಬೇಕು, ಅದಕ್ಕೆ ಹಿಂದೂ ಮುಸ್ಲಿಂ ಜಗಳ ಬೇಕು. ಇದೇ ಇವರ ಉದ್ದೇಶ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತನಾಡ್ತೀನಿ. ಏನು ಅನಿಸುತ್ತೋ ಅದನ್ನು ನಾನು ಹೇಳ್ತೀನಿ. ಆದರೆ ತರ್ಕವಿಲ್ಲದೆ ಭಾವನಾತ್ಮಕವಾಗಿ ಏನನ್ನು ಹೇಳಿದರೆ ಒಪ್ಪುವನು ನಾನಲ್ಲ. ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನನ್ನು ಮುನ್ನಡೆಸಿ. ನಿಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.